ಸಾರಿಗೆ ನೌಕರರ ಜೊತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಆರಂಭ ಆಗಿದೆ. ಸಹಜವಾಗಿ ಇರುವಂತ ಕುತೂಹಲ, ನಾಳೆ ಬಸ್ ಇರುತ್ತೋ ಇರಲ್ವೋ ಅನ್ನೋದು. ಸಾರಿಗೆ ನೌಕರರ ಜೊತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭ ಆಗಿದೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಮಿತಿಯ ಕೊಠಡಿಯಲ್ಲಿ ಸಭೆ ಆರಂಭ ಆಗ್ತಾ ಇದೆ. ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆಯವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಒಪ್ಪಿದ್ರೆ ಮುಷ್ಕರವನ್ನು ವಾಪಸ್ ಪಡಿತಾರೆ. ಒಂದು ವೇಳೆ ಒಪ್ಪಿಲ್ಲ ಅಂತ ಹೇಳಿದ್ರೆ ರಾತ್ರಿಯಿಂದಲೇ ಬಸ್ ಸಂಚಾರ ಬಂದ್ ಆಗತ್ತೆ. ಪ್ರಮುಖ 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. 4ರಲ್ಲಿ ಒಂದು 2 ಬೇಡಿಕೆ ಈಡೇರಿಕೆ ಆದರೆ ಸಾಕು ಅನ್ನೋದು. ಒಂದು, 34 ತಿಂಗಳ ಹಿಂಬಾಕಿ ಏನಿದೆಯಲ್ಲ ಅದನ್ನು ಕೊಡಬೇಕು ಅನ್ನೋದು, ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ ಒಂದು 2 ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ. ಬಟ್ ಇಲ್ಲ, ಯಾವುದೇ ರೀತಿಯಾಗಿ ಅಂತಿಮ ನಿರ್ಧಾರಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. ಇದು ಕೂಡ ಫೈನಲ್ ಮೀಟಿಂಗ್ ಆಗುತ್ತೆ. ಈಗೇನು ಸಭೆನ ಆರಂಭ ಆಗಿದೆಯಲ್ಲ, ಇದು ಫೈನಲ್ ಮೀಟಿಂಗ್. ಒಂದು ವೇಳೆ ಅವ್ರನ್ನ ಮನವೊಲಿಸುವಂಥ ಕೆಲಸ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಪ್ರಯಾಣಿಕರಿಗೇನು ಸಮಸ್ಯೆ ಆಗೋದಿಲ್ಲ. ಒಂದು ವೇಳೆ ಈ ಮೀಟಿಂಗ್ಗೆ ಸಾರಿಗೆ ನೌಕರು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಮುಷ್ಕರ ಆರಂಭ ಆಗುತ್ತೆ. ಆರಂಭ ಆದರೂ ಕೂಡ ಪರ್ಯಾಯ ವ್ಯವಸ್ಥೆನ ಸಾರಿಗೆ ಇಲಾಖೆ ಕೂಡ ಕಂಡುಕೊಂಡಿದೆ. ಅಂದರೆ ಖಾಸಗಿ ಬಸ್ಗಳನ್ನು ಇಳಿಸಬೇಕು ಅನ್ನೋದು. ಸೊ ಹಂಗಾಗಿ ಬಹುಶಃ ಪ್ರಯಾಣಿಕರಿಗೇನು ಸಮಸ್ಯೆ ಆಗೋದಿಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಖಾಸಗಿ ಬಸ್ನ ಮಾಲೀಕರು ಯಾವ ರೀತಿಯಾಗಿ ಬೇಡಿಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರ ಜೊತೆ ಕೂಡ ಸಭೆ ಆಗುತ್ತೆ. ಈ ಸಭೆ ಆದ ನಂತರ, ಈಗೇನು ಸಭೆ ನಡೀತಾ ಇದೆಯಲ್ಲ, ಈ ಸಭೆ ಆದ ನಂತರ ಇದು ಕನ್ಕ್ಲೂಷನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಇಂಪಾರ್ಟೆಂಟ್ ಸಭೆ ಮಾಡಲಾಗತ್ತೆ. ಸೊ ಹಂಗಾಗಿ ಸಾರ್ವಜನಿಕರ ದೃಷ್ಟಿಯಿಂದ, ಪ್ರಯಾಣಿಕರ ದೃಷ್ಟಿಯಿಂದ ಏನು ಸಮಸ್ಯೆ ಆಗಬಾರದು ಅಂತೇಳಿ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದು ಬಹಳ ಕುತೂಹಲ ಇರುವಂಥದ್ದು. ಏನೆಲ್ಲ ಚರ್ಚೆ ಆಗುತ್ತೆ, ಯಾವ ರೀತಿಯಾಗಿ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅಂತೇಳಿ.